ಇವತ್ತು ನಮಗೆ 5 ನಿಮಿಷದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಮಸಾಲೆ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ನಾನು 2 ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ. ಖಾರಕ್ಕನುಸಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 2 ಮೆಣಸನ್ನು ತಗೊಂಡಿದ್ದೀನಿ. ಅರ್ಧ ಚಮಚ ಕೊತ್ತಂಬರಿ ಬೀಜವನ್ನು ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ. ಇದಿಷ್ಟನ್ನು ಡ್ರೈ ಆಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ರೋಸ್ಟ್ ಮಾಡಬೇಕು. ಚೂರು ಸಹ ಕಪ್ಪಾಗಬಾರ್ದು. ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದ ಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋಣ. ಅದರೊಟ್ಟಿಗೆ ಸ್ವಲ್ಪ ತುರಿದಿರುವ ತೆಂಗಿನಕಾಯಿ ಮತ್ತು ಒಂದು ಚಿಟಿಕೆಯಷ್ಟೇ ಅರಶಿನ ಹುಡಿಯನ್ನು ಸೇರಿಸಿ ಇದನ್ನು ನಾವು ರುಬ್ಬಬೇಕು. ರುಬ್ಬುವಾಗ ತರಿಯಾಗಿ ರುಬ್ಬಬೇಕು, ನೈಸಾಗಿ ರುಬ್ಬಬಾರ್ದು. ಇನ್ನು ಇದನ್ನು ಮಸಾಲೆಯನ್ನು ಸೈಡಿಗೆ ಇಡೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆಗೆ ಸಾಸಿವೆ ಮತ್ತು ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕಿ ಸೈಡಿಗೆ ಇಡೋಣ. ಇನ್ನು ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೋಬೇಕು. ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಆ ಮಸಾಲೆಯನ್ನು ಸೇರಿಸಬೇಕು. ಇನ್ನು ಸಕ್ಕರೆ ಅಥವಾ ಬೆಲ್ಲ, ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸಹ ಹಾಕಿ ಅವಲಕ್ಕಿ, ನಾನಿವಾಗ ನನ್ನ ಕೈ ಹಿಡಿಗೆ 3 ಕೈ ಹಿಡಿಯಷ್ಟು ಅವಲಕ್ಕಿಯನ್ನು ಹಾಕಿದ್ದೀನಿ. ಅದಕ್ಕೆ ನಾವು ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿಟ್ಟಿದ್ದೀವಲ್ಲ ಅದನ್ನು ಸೇರಿಸಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಅವಲಕ್ಕಿಗೆ ತಾಗಿದರೆ ಮಸಾಲೆ ಅವಲಕ್ಕಿ ರೆಡಿ.